ನಮೋ ಹನುಮತೆ ನಮಃ. ಹಿಂದೆ ಬ್ರಹ್ಮಲೋಕಕ್ಕೆ ಬಂದಾಗ ವರ ಕೋರಿಕೋ ಅಂತ ಹೇಳಿದೆ ಅಲ್ವಾ ಹನುಮ? ಆದರೆ ಈಗ ನೀನು ಕೋರಿಕೆ ಇಲ್ಲದ ಸ್ಥಿತಿಯನ್ನು ತಲುಪಿದ್ದೀಯ ನೀನು. ಆದ್ದರಿಂದ ನಾನೇ ನಿನಗೆ ವರ ಕೊಡ್ತಾ ಇದ್ದೀನಿ. ಈಗ ನೀನು ಬ್ರಹ್ಮಲೋಕವನ್ನು ನೋಡಿ ಸುಪ್ರಸನ್ನನಾಗಿ ಬಿಟ್ಟಿದ್ದೀಯ. ಈಗ ಅಮೃತ ಸರೋವರದಲ್ಲಿ ಈಜಾಡಿದ್ದೀಯ. ಆದ್ದರಿಂದ ಮುಂದಿನ ಕಲ್ಪದಲ್ಲಿ ನಿನಗೆ ಬ್ರಹ್ಮ ಪದವಿ ಸಿಗಲಿ. ಓಂ ನಮೋ ಹನುಮತೆ ನಮಃ. ಅಲ್ಲಿವರೆಗೆ ನೀನು ಚಿರಂಜೀವಿಯಾಗಿ ಜೀವಿಸು. ನಾನು ನಿನ್ನನ್ನು ನೋಡಿದ ದಿನದಿಂದ ಅಂದರೆ ಇವತ್ತಿನವರೆಗೂ ಬೇಕಾದಷ್ಟು ಉಪಕಾರ ಮಾಡಿದ್ದೀಯಾ. ನೀನು ಪರೋಪಕಾರಿಯಾಗು. ಸಕಲ ಲೋಕೋಪಕಾರನಾದ ನೀನೇ ಬ್ರಹ್ಮಲೋಕಾಧಿಪತಿ ಕೂಡ ಆಗು. ಎಲ್ಲವನ್ನ ನೋಡುವಂಥವನಾಗು ನೀನು. ಇನ್ನು ಜಗತ್ ಸೃಷ್ಟಿ ಮಾಡ್ತಾ ನಿನಗೆ ಯಾವ ರೀತಿಯಲ್ಲಿ ಯಾವಾಗ ಹೇಗೆ ಸೃಷ್ಟಿ ಮಾಡಬೇಕು, ಯಾವ್ಯಾವ ಖಂಡಗಳಲ್ಲಿ ಯಾವ್ಯಾವ ಗೋಳಗಳಲ್ಲಿ ಹೇಗೆ ರಚನೆ ಮಾಡಬೇಕು ಅನ್ನೋದು ಕೂಡ ನಿನಗೆ ಗೊತ್ತಾಗತ್ತೆ. ಇನ್ನು ಅಂಥದ್ದು ನೀನು ಇದುವರೆಗೂ ಪಡೆದಿದೆಯಾ, ಮುಂದೆ ಪಡೀತಾ ಇದ್ದೀಯಾ ನೀನಿನ್ನು ಮುಂದೆ. ಅಂಥದ್ದು ಪಡೆದಿರ್ತಕ್ಕಂಥ ಒಂದು ತುಣುಕು ಈ ಕಡೆ ಬಂದು ಮತ್ತೆ ಹೋಗಿದೆ. ಹಾಗೆ ಜಗತ್ ಸೃಷ್ಟಿ ಮಾಡ್ತಾ ಭಕ್ತರನ್ನು ರಕ್ಷಣೆ ಮಾಡು. ನಿರಪರಾಧಿಯಾಗಿರುವ ಭಕ್ತರನ್ನು, ಅಬಲೆಯಾದ ಭಕ್ತರನ್ನು, ಅನಾಥರಾದ ಭಕ್ತರನ್ನು, ಅಶಕ್ತರಾದ ಭಕ್ತರನ್ನು, ಜ್ಞಾನ ಬೇಕು ಅನ್ನೋರಿಗೆ ಜ್ಞಾನ ಕೊಡು, ಬಲ ಬೇಕು ಅನ್ನೋರಿಗೆ ಬಲವನ್ನು ಕೊಡು, ಆರೋಗ್ಯ ಬೇಕನ್ನೋರಿಗೆ ಆರೋಗ್ಯ ಕೊಡು. ಹಾಗೆ ಸಕಲ ಸಂಪತ್ತುಗಳು ಬೇಕು ಅನ್ನೋರಿಗೆ ಸಕಲ ಸಂಪತ್ತುಗಳು, ತೇಜಸ್ಸನ್ನು ಕೂಡ ನೀನು ಕೊಡು. ಜೊತೆಗೆ ಭಕ್ತಿಯನ್ನು ಕೊಡೋವರೆಗೆ ನೀನು ನಿನ್ನಲ್ಲಿ ಆಕರ್ಷಿಸಿಕೊಳ್ಳೋದಕ್ಕೆ ನಿನಗೆ ಶಕ್ತಿ ಇವತ್ತಿನಿಂದಲೇ ಉಂಟಾಗಿಬಿಡಲಿ ನಿನಗೆ. ನಿನ್ನ ಸ್ಮರಣೆ ಮಾಡಿದವ್ರಿಗೆ, ನಿನ್ನ ಮೂರ್ತಿಯನ್ನು ಮಾಡಿ ಪೂಜೆ ಮಾಡ್ತಕ್ಕಂಥವ್ರಿಗೆ ನೀನು ಅಭಯಾಂಜನೇಯಾಗಿ, ಭಕ್ತಾಂಜನೇಯಾಗಿ, ವೀರಾಂಜನೇಯಾಗಿ, ಸಂಜೀವಿ ಆಂಜನೇಯನಾಗಿ ಅನೇಕ ಪ್ರಕಾರಗಳಲ್ಲಿ 5 ಮುಖಗಳಿಂದ ಅಲ್ಲೇ ಬ್ರಹ್ಮನಿಗೆ ತೋರಿಸ್ಬಿಟ್ಟಿದೆಯಲ್ಲಪ್ಪ. ಹಾಗೆ ಮತ್ತು ನೀನು ಇನ್ನೊಂದು ಕೂಡ ಮಾಡಿದೀಯಾ. ಸೀತಾದೇವಿ ಜೊತೆಯಲ್ಲಿ ವಿಶ್ವರೂಪವನ್ನು ತೋರಿಸಿದ್ದೀಯಾ. ಲಂಕೆಯಲ್ಲಿ ಕೂಡ ಒಂದು ಸತಿ ತೋರಿಸಿದ್ದೀಯಾ. ಅಂಥ ಪೂರ್ಣವಾದ ರೂಪವನ್ನು ಭಕ್ತರಿಗೆ ಅನುಗ್ರಹಿಸು ನೀನು ಅಂತ ಹೇಳ್ತಾ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡೋಕ್ಕೆ ನನಗೆ ಉಪಕಾರ ಮಾಡಿದ್ಯಾ ನೀನು. ಹಾಗೆ ಪ್ರಪಂಚಕ್ಕೆ ಉಪಕಾರ ಮಾಡೋನಂಥವನಾಗು ನೀನು. ನನಗೆ ಉಪಕಾರ ಮಾಡಿದ್ಯಾ, ಸೀತಾದೇವಿಗೆ ಉಪಕಾರ ಮಾಡಿದ್ದೀಯಾ. ಹಾಗೆ ವಿಷ್ಣುಮೂರ್ತಿಗೆ ನೀನು ಉಪಕಾರ ಮಾಡಿದ್ದೀಯಾ. ನೀನು ಅಂಥ ರೂಪನಾಗಿರುವಂಥ ನೀನು ಗುರುರೂಪನಾಗಿದ್ದೀಯಾ. ಯಾಕಂದರೆ ನಿನ್ನಲ್ಲಿ ಶಿವಸ್ವರೂಪ ನಿನ್ನಲ್ಲೇ ಇದೆ. ಶಿವನೇ ನೀನಾಗಿದ್ದೀಯಾ, ವಾಯುವೇ ನೀನಾಗಿದ್ದೀಯಾ, ಅಗ್ನಿಯೇ ನೀನಾಗಿದ್ದೀಯಾ. ಎಷ್ಟೊಂದು ವರ ಕೊಟ್ಟುಬಿಟ್ಟಿದ್ದಾನೆ ನೋಡಿ. ಅದರಿಂದ ನೀನು ಭಕ್ತರನ್ನು ನೀನು ಕಾಪಾಡಲೇಬೇಕು. ನಿನ್ನನ್ನು ಹನುಮಂತ ಓಂ ನಮೋ ಹನುಮತೆ ನಮಃ ಅಂತ ಕರೆದವ್ರಿಗೆ ಖಂಡಿತ ಕಾಪಾಡು. ಆದರೆ ನೀನು ಪರೀಕ್ಷೆಗಳು ಮಾಡ್ತೀಯ, ಈ ಪರವಾಗಿಲ್ಲ, ಮಾಡು, ಪರೀಕ್ಷೆಗಳನ್ನು ಮಾಡು. ಆದರೆ ನಿನ್ನಲ್ಲೇ ಸೇರಿಸ್ಕೋ ಅವರನ್ನು. ಪರಮಭಕ್ತರವರು ಗೊತ್ತಾಗದೆ ಮಾಡುತ್ತಾ ಇದ್ದಾರೆ ತಪ್ಪುಗಳನ್ನು. ಸಣ್ಣ ಮಕ್ಕಳವರು, ಅವ್ರನ್ನೆಲ್ಲ ಕ್ಷಮಿಸು ನೀನು. ಮುಂದೆ ಎಲ್ಲ ಮುಂದೆ ಹೇಳಿಬಿಟ್ಟ ಏನೇನು ನಡೆಯುತ್ತೆ ಮುಂದೆ ಅಂತ ಅನ್ನೋದೆಲ್ಲ ಶ್ರೀರಾಮಪ್ರಭು ಹನುಮಂತನಿಗೆ ವರ ಕೊಡ್ತಾ ಎಚ್ಚರಿಕೆಯನ್ನು ಮಾಡಿಬಿಟ್ಟ. ನೀನು ಜಗತ್ ಸೃಷ್ಟಿಯನ್ನು ಮಾಡ್ತಾ ಭಕ್ತರನ್ನು ರಕ್ಷಣೆ ಮಾಡೋವಂಥ ಆಶೀರ್ವಾದ ಮಾಡಿ ಆಲಿಂಗನವನ್ನು ಮಾಡ್ಕೋತಿದ್ದಾನೆ. ಆವತ್ತಿನಿಂದ ಹನುಮಂತನು ನಿರಂತರವಾಗಿ ಬ್ರಹ್ಮಾತ್ಮಾನುಸಂಧಾನ ನಿಷ್ಠನಾಗಿ ಗಂಧಮಾದನ ಪರ್ವತದ ಮೇಲೆ ಇರತಕ್ಕಂಥ ಒಂದು ಬಾಳೆ ತೋಟದಲ್ಲಿ ಒಬ್ಬಂಟಿಗನಾಗಿ ತಪಸ್ಸಿನಲ್ಲಿ ಇದ್ದು ಬಿಡ್ತಾನೆ. ಅಂದರೆ ರಾಮಪ್ರಭು ಕೊಟ್ಟಿರ್ತಕ್ಕಂಥ ಈ ವರ ಒಂದು ವರವೋ, ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಒಂದು ಆಜ್ಞೆಯೋ, ಇಲ್ಲ ಪರಮಾತ್ಮನ ತನ್ನ ರೂಪದಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಇನ್ನೊಂದು ಸ್ವರೂಪವೋ ಆಗ್ತಾ ಇದ್ದಾನೆ. ವರ ಕೊಡೋ ಬದಲು ಪರಮಾತ್ಮನ ಒಂದು ಅಣುವು ಸಣ್ಣ ಸ್ವರೂಪವನ್ನೇ ಅಲ್ಲಿ ಇಟ್ಟುಬಿಟ್ನೇನೋ ಅನಿಸುತ್ತೆ ನಮಗೆ. ನಿನ್ನ ಪರಬ್ರಹ್ಮನೇ ನೀನಾ ಅಂತಂದ ಮೇಲೆ ಇನ್ನು ಆಮೇಲೆ ನೀನು ಆಗ್ತಿ ಅನ್ನೋ ಬದಲು ಇವಾಗಿಂದಲೇ ಆಗೋಗ್ಬಿಟ್ಟಿದ್ದಾನೆ ಪರಬ್ರಹ್ಮನು.
ಜಗತ್ಸೃಷ್ಟಿ ಮಾಡ್ತಕ್ಕಂಥದ್ದು ನೀನೇ ಜವಾಬ್ದಾರಿ ಕೂಡ ಕೊಟ್ಬಿಟ್ಟಿದ್ದಾನೆ. ಯಾವತ್ತು ರಾಮಭಕ್ತನ ನೀನು ಉದ್ಧಾರ ಮಾಡ್ತಿದ್ದೀಯೋ, ರಾಮನೇ ನೋಡಬೇಕಾಗಿಲ್ಲ, ನೀನೇ ಸಾಕು, ಆವತ್ತಿಂದಲೇ ನೀನು ಪರಬ್ರಹ್ಮನಾಗಿಬಿಟ್ಟಿದೆಯಾ ಅಂತ ವರವನ್ನು ಕೊಡ್ತಾನೆ. ಇನ್ನೂ ಹೆಚ್ಚೆಚ್ಚಾಗಿ ಕೊಟ್ಟು ಅಲ್ಲಿಂದ ಮುಂದೆ ಗಂಧಮಾದನ ಪರ್ವತದಲ್ಲಿ ಹೋಗಿ ಮತ್ತೆ ತಪಸ್ಸನ್ನು ಕೂತ್ಕೋತಾ ಇದ್ದಾನೆ. ಓಂ ನಮೋ ಹನುಮತೇ ನಮಃ.